ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಅಂಕಲ್. ವಿಜಯ್, ನಿನ್ ಪಕ್ಕದಲ್ಲಿ ಮಯೂರಿ ಇಲ್ಲ ತಾನೆ? ಇಲ್ಲ ಅಂಕಲ್, ಅವಳು ಅಡ್ಗೆ ಕೋಣೆಲಿದ್ದಾಳೆ. ನಾನು ಹೊರಗಡೆ ಬಂದು ಮಾತಾಡ್ತಿದ್ದೇನೆ. ಏನ್ ವಿಷಯ ಅಂಕಲ್? ಏನಿಲ್ಲ, ನಿಮ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಲಾಯರ್ಗೆ ಕಾಲ್ ಮಾಡಿದ್ದೆ. ಅವರು ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡು ಅಂತ ಹೇಳಿದ್ದಾರೆ. ನಾನು ಹೋಗಿ ಕಲ್ಯಾಣ ಮಂಟಪದ ರಿಸಿಪ್ಟ್ ತಗೊಂಡಿದ್ದೀನಿ. ಈಗ ಮುಖ್ಯವಾಗಿ ಬೇಕಾಗಿರೋದು ಮಯೂರಿ ಆಧಾರ್ ಕಾರ್ಡು, ವೋಟರ್ ಐಡಿ, ಆಮೇಲೆ ಅವಳು ತಾರಕ್ ಜೊತೆ ಜೋಡಿಯಾಗಿ ತೆಗೆಸ್ಕೊಂಡಿರೋದೊಂದು ಫೋಟೋ. ಇದೆಲ್ಲ ನಿನ್ನ ಹತ್ರ ಇದೆಯಾ? ಫೋಟೋ ನನ್ನ ಹತ್ರ ಇಲ್ಲ ಅಂಕಲ್, ನಮ್ಮ ಯಜಮಾನ್ರ ಫೋನಲ್ಲಿ ಇದೆ. ಅವ್ರ ಹತ್ರ ಕಳ್ಸಕ್ ಹೇಳ್ತೀನಿ. ಹಾಗೆ ಮಯೂರಿ ಹತ್ರ ಹೇಗಾದ್ರೂ ಆಧಾರ್ ಕಾರ್ಡ್ ತಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂಕಲ್. ಹಾ, ಒಳ್ಳೇದು. ಆಮೇಲೆ ಮದುವೆ ಪತ್ರಿಕೆಯಲ್ಲಿ ಹೆಸರು ಹಾಕ್ಸೋಕೆ ಮಯೂರಿ ತಾಯಿ ಹೆಸರು, ಅಜ್ಜ ಅಜ್ಜಿ ಹೆಸರು ಎಲ್ಲ ಬೇಕಾಗತ್ತೆ. ನನಗೆ ಅವ್ರ ತಂದೆ ಹೆಸರು ಗೊತ್ತು, ಬಾಕಿಯವ್ರ ಹೆಸರೆಲ್ಲ ಗೊತ್ತಿಲ್ಲ. ಅದನ್ನು ಕಳ್ಸ್ಕೊಡಮ್ಮ. ಸರಿ ಅಂಕಲ್, ತಿಳ್ಕೊಂಡು ಹೇಳ್ತೀನಿ. ಏನಂತೆ? ಮಯೂರಿ ಆಧಾರ್ ಕಾರ್ಡ್ ಹಾಗೂ ಡೀಟೇಲ್ಸ್ ಬೇಕಂತೆ. ಕೊಡಿ. ಹಲೋ ಅಂಕಲ್, ನಾನು ದೀಪಕ್. ಮಯೂರಿ ಆಧಾರ್ ಕಾರ್ಡು ತಾರಕ್ ಹತ್ರ ಇದೆ ಅಂಕಲ್. ಹೌದಾ? ಅವನ ಹತ್ರ ಹೇಗ್ ಬಂತು? ಅದು ಮಯೂರಿದು ಫೋನ್ ಕಳೆದೋಗಿತ್ತಲ್ಲ, ಸೊ ಹಾಗಾಗಿ ಹೊಸ ಫೋನ್ ಕೊಡಿಸಿದಾಗ ಹೊಸ ಸಿಮ್ ತಗೊಳಕ್ಕೆ ಅಂತ ಊರಿಂದ ಕಳಿಸ್ಕೊಂಡಿದ್ದಂತೆ. ಮೊಬೈಲ್ ತಗೊಳ್ಳೋದಕ್ಕೆ ನಾನು ಅವನ ಜೊತೆ ಹೋಗಿದ್ನಲ್ಲ, ಅದು ಈಗ ನೆನಪಾಯ್ತು, ಅದಕ್ಕೆ ಹೇಳ್ದೆ. ಒಳ್ಳೆ ವಿಷಯ ಹೇಳ್ದೆ ದೀಪಕ್. ನಾನು ತಾರಕ್ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀನಿ ಬಿಡು. ಹಾಗೆ ಅವರಿಬ್ರು ಜೊತೆಲಿರೋ ಫೋಟೋ ನಿನ್ನ ಹತ್ರ ಇದೆ ಅಂತ ವಿಜಯ್ ಹೇಳಿದ್ಲು. ಅದನ್ನ ಫಾರ್ವರ್ಡ್ ಮಾಡ್ತೀಯಾ? ಸರಿ ಅಂಕಲ್, ಮಾಡ್ತೀನಿ. ಥ್ಯಾಂಕ್ ಯು ಪಾ. ಹಲೋ ಬಂಗಾರಿ. ನನ್ನ ಹಾಗೆಲ್ಲ ಕರಿಬೇಡಿ. ಅರೆ, ಗಂಡ ಅಂದ್ಮೇಲೆ ಪ್ರೀತಿಯಿಂದ ಹಾಗೆ ಕರಿಬೇಕಲ್ವಾ? ನೋಡಿ, ಅರ್ಥವಾಯ್ತು ಬಿಡಿ. ಹೆಂಡತಿ ಅಲ್ಲ, ಹೆಂಡತಿ ತರ ಹೀಗೆಲ್ಲ ನನ್ನನ್ ಕರಿಬೇಡಿ ಅಂತ ಹೇಳ್ತೀರಾ. ಇದೇ ಅಲ್ವಾ ನಿಮ್ ಸ್ಟ್ಯಾಂಡರ್ಡ್ ಡೈಲಾಗು? ನಾನ್ ಯಾಕೆ ಹಾಗೆ ಹೇಳ್ತೀನಿ ಅಂತ ನಿಮಗ್ ಗೊತ್ತಿದೆ ತಾನೆ. ಅಂದ್ಮೇಲೆ ಯಾಕೆ ಪದೇ ಪದೇ ನನ್ನ ಹೆಂಡತಿ ಹೆಂಡತಿ ಅಂತ ಕರಿತೀರಾ? ಅದು ಹೆಂಡತಿ ಕೋಪ ಮಾಡ್ಕೊಂಡಾಗ ಬ್ಯೂಟಿಫುಲ್ ಆಗಿ ಕಾಣ್ತಾರಂತೆ. ನಾನ್ ಹೇಳ್ತಿಲ್ಲಪ್ಪ, ಹೆಂಡತಿಗೆ ಯಾರೋ ಕೋಪ ಬರ್ಸಿರೋ ನನ್ ಮುಂದೆ ಇರೋರೇ ಹೇಳ್ತಿರೋದು. ನೋಡಿ, ಹೀಗೆಲ್ಲ ಏನೇನೋ ಮಾತಾಡಿ ನನ್ಗೆ ಸುಮ್ನೆ ಕೋಪ ಬರ್ಸ್ಬೇಡಿ. ಇವಾಗ ಏನಕ್ಕೆ ಫೋನ್ ಮಾಡಿದೀರಾ ಅದನ್ನ ಹೇಳಿ. ಅಲ್ಲರಿ, ನೀವೀಗೆ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೋಗಿದ್ದೀರಾ ಅಂತ ಅಟ್ಲೀಸ್ಟ್ ನನಗಾದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಯಾಕೆ ನನ್ಗೆ ಹೊರಗಡೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ? ನಂದಲ್ದೇ ಇರೋ ಬದುಕಲ್ಲಿ ನನ್ನನ್ನ ಬಂದಿ ಮಾಡ್ಬಿಟ್ಟಿದ್ದೀರಾ. ಈಗ ಆ ಬಂದಿ ಖಾನೆಯಿಂದ ಹೊರಗಡೆ ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ದೀರಾ? ಯಮ್ಮ ದುರ್ಗಮ್ಮ, ಬಂದಿ ಖಾನೆ. ನಾನು ಯಾಕೆ ಹೋಗಿದ್ದೀರಾ ಅಂತ ಕೇಳಲಿಲ್ಲ, ಎಲ್ಲಿಗೆ ಹೋಗಿದ್ದೀರಾ ಅಂತ ಕೇಳಿದ್ನಪ್ಪ. ಅದನ್ನ ನಿಮ್ಗೇನಕ್ಕೆ ಹೇಳ್ಬೇಕು ಅಂತ ನಾನ್ ಕೇಳ್ತಾ ಇರೋದು. ರೀ, ನಾನ್ ನಿಮ್ ಗಂಡ ರೀ. ಎಂಟಿ ಎಲ್ಲೋಗ್ತಿದ್ದಾಳೆ ಅಂತ ಈ ಬಡಪಾಯಿ ಗಂಡನ ಗೊತ್ತಾಗದ್ ಬೇಡ್ವಾ? ಈಗ ಗೊತ್ತಾಗಿ ಏನ್ ಮಾಡ್ತೀರಾ? ಇಲ್ಲಿಗ್ ಬಂದು ನನ್ನ ಕರ್ಕೊಂಡು ಹೋಗ್ತೀರಾ? ಚೇಚೆ, ಅಂತ ಕೆಲ್ಸ ನಾವೆಲ್ಲಾದ್ರೂ ಮಾಡೋದುಂಟೆ. ನಿಮ್ ಖುಷಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವ್ರಿ. ಹಾಗಿದ್ರೆ ನೀವು ಫೋನ್ ಇಡಿ, ನನ್ಗದೇ ಖುಷಿ. ರೀ, ಗಾಜಿನ ಮನೆ ಕಲ್ಲೋಡ್ದಂಗ್ ಮಾತಾಡ್ತೀರಲ್ರಿ. ನಾನ್ ಎಲ್ಲಿದ್ದೀರಾ ಅಂತ ಕೇಳದ್ನಪ್ಪ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ನೀವ್ ಎಲ್ಲಿದ್ದೀರೋ ಅಲ್ಲೇ ಖುಷಿಯಾಗಿರಿ. ನಿಮಗೆ ಇಷ್ಟ ಬಂದಿಟ್ಟೆ ಬನ್ನಿ. ನಾನು ವಿಜಯ್ ಅಕ್ಕನ್ ಮನೆಗ್ ಬಂದಿದ್ದೀನಿ. ಬರೋದ್ ಸ್ವಲ್ಪ ತಡ ಆಗತ್ತೆ. ಅದೇ ಬಾ
ಇಷ್ಟನ್ನ ಹೇಳೋದಿಕ್ಕೆ ಇಷ್ಟುದ್ದ ಮಾಡಿದ್ರು ಎಲ್ಲೋ ಓದ್ ಜನ್ಮದಲ್ಲಿ